ಭಕ್ತಿಪೂರ್ವಕವಾಗಿ ಎಲ್ಲರೂ ಜಾತ್ರೆಯಲ್ಲಿ ಪಾಲ್ಗೊಂಡು ನಾಳೆ ಕೂಡ ಸರ್ತಿ ಕಾರ್ಯಕ್ರಮ ಇಟ್ಕೊಂಡಿರಿ. ಇವತ್ತು ಡೊಳ್ಳಿ ನಾಡ ಆಧ್ಯಾತ್ಮದ ಅನುಭವವನ್ನು ನೀವೆಲ್ಲರೂ ಇವತ್ತು ಸವಿದದ. ಇಂಥ ಕಾರ್ಯಕ್ರಮಕ್ಕೆ ಮುಂಜಾನೆಯಿಂದ ಹಿಡಿದು ಈಗಾಗಲೇ ಡೊಳ್ಳಿನ 2 ಗಾಯನ ಸಂಘಗಳು ಕೂಡ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ಎರಡೂ ತಂಡದವರು ಇವು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ಇದು ವಿಶೇಷವಾಗಿರ್ತಕ್ಕಂಥ ಹಬ್ಬ, ಕುರಿಗಾರರ ಹಬ್ಬ. ತಾವೆಲ್ಲ ಕುರಿಗಳನ್ನು ವರ್ಷಾನುವಿಡೀ ಬೇರೆ ಬೇರೆ ಕಡೆ ಹೊಡ್ಕೊಂಡು ಹೋಗು, ಏನೇನೋ ಮಾಡಿ ಕಾದು ಮಾಡಿ ನಮ್ಮದು ಧರ್ಮಕ್ಕೆ ಹೋಗಿ ಮುಟ್ಲಿ ಅಂತ ತಿಳಿದು ಎಲ್ಲರೂ ಕುಡ್ಕೊಂಡು ನಮ್ಮದಟ್ಟ ಹೆಸರಾಗಲಿ ಕುರಿಗಳಿಗೆ ಉಸಿರಾಗಲಿ ಅಂತ ನಿಮಗೆ ಕನಸ ಸರ್. ಏನೋ ವರ್ಷದಾಗ ಒಂದು ದಿನ ಎಲ್ಲರೂ ಸೇರೋನು ಅಂತ ತಿಳಿದ ಇವತ್ತು ವರ್ಷದೊಳಗೆ ಒಂದು ದಿನ ಲಕ್ಷ್ಮೀದೇವಿ ಜಾತ್ರೆಗೆ ಸೇರಿ ತಮಗೆ ಎಷ್ಟು ಸಾಧ್ಯದ ಅಟ್ಟನ್ನು ಕೊಟ್ಟು ಇನ್ನುಳಿದ ಹಣವನ್ನು ಎಲ್ಲ ಕಮಿಟಿ ಅವರು, ಜಾತ್ರೆ ಅವರು, ಊರಾಯಿನವರೆಲ್ಲ ಕುಡ್ಕೊಂಡು ಅದ್ದೂರಿಯಾಗಿ ಈ ಜಾತ್ರೆ ಹಮ್ಮಿಕೊಂಡಿದ್ದಾರಲ್ಲ. ಬಹುಶಃ ಭಕ್ತಿ ನೋಡ್ಬೇಕಾದ್ರೆ ಎಲ್ಲಿ ಬರ್ಬೇಕಾದ್ರೆ ತುಕಾನಟ್ಟಿ ಗ್ರಾಮಕ್ಕೆ ಬರ್ಬೇಕು ಸರ್. ಅಂಥ ಭಕ್ತಿ ಊರು ಯಾವುದು ಅಂತ ಕೇಳಿದ್ರೆ ತುಕಾನಟ್ಟಿ ಗ್ರಾಮ ಅಂತ ಭಾಳ ಅಭಿಮಾನದಿಂದ ಸಮಾರಂಭದಲ್ಲಿ ಅವ ಹೇಳಬೇಕು. ಎಲ್ಲ ತಾಯಂದಿರು ಮುಂಜಾನಿಂದ ಕೂತಾರ ಸರ್, ಯಾರೊಬ್ಬರು ಎದ್ದೋಗಿಲ್ಲ. ಅಜ್ಜಿಗಳ ಎಲ್ಲರೂ ರುಂಬಾಲ್ದವ್ರ, ದೋತ್ರದವ್ರು. ಬಹುಶಃ ನಾವು ಡೋಳಿನ ಹಾಡಿನಾಗ ಹೇಳಿದೀವಿ, ಸಂಸ್ಕಾರ ಸಂಸ್ಕೃತಿ ಇರ್ತಕ್ಕಂಥ ಊರು ಯಾವುದಂತ ಕೇಳಿದ್ರೆ ಅದು ಬಹುಶಃ ನನಗನ್ನಿಸ್ತದ ಒಬ್ಬರೂ ಇಲ್ಲ ಸರ್, ಇಲ್ಲಿ ಒಬ್ಬರೂ ಇಲ್ಲ. ಅಂಥದ್ದು ಇದನ್ನು ತೊಗೊಂಡವ್ರ ದನಿಗೆ ಮಾಡೋರು ಯಾರು ಭಾಳ ಎಲ್ಲರೂ ಶಾಂತ ರೀತಿಯಿಂದ ಮುಂಜಾನಿಂದ ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿರಿ. ಈ ಗ್ರಾಮಕ್ಕೆ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಅಮರೇಶ್ವರ ಮಹಾರಾಜರಿಗೆ ತುಕಾನಟ್ಟಿ ಗ್ರಾಮದ ಎಲ್ಲ ಸಕಲ ಸದ್ಭಕ್ತರ ಪರವಾಗಿ ತುಂಬ ಹೃದಯದ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತವನ್ನು ಅವರಿಗೆ ಬಯಸ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಇನ್ನೋರವರು ಭಾಗಿಯಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಗದ್ಗಿ ಪೂಜಾರಿಗಳು ಭಾಳ ಕ್ರಿಯಾಶೀಲರಾಗಿ ಸಿದ್ಧರ ಸೇವಾದಲ್ಲಿ ತೊಡಗಿ ಸತ್ಸಂಗ ಎಲ್ಲಿರ್ತೈತೋ ಅಲ್ಲೆಲ್ಲ ಭಾಗಿಯಾಗ್ತಕ್ಕಂಥ ಮಾರುತಿ ಕಕ್ಕ ಒಡೆಯರ್ ಅವರಿಗೂ ಕೂಡ ತುಂಬ ಹೃದಯದ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ನಮ್ಮ ಲಕ್ಷ್ಮೀದೇವಿ ಪೂಜಾರಿಗಳು, ಬಹುಶಃ ನಾನು ಬಂದಾಗ ನೋಡಿದೆ, ನಾನು ಆ ಡೊಳ್ಳಿನ ಹಾಡಿನೊಳಗೆ ಹೇಳಿದೆ ಸರ್, ಬಹುಶಃ ಕೊಲ್ಲಾಪುರ ಮಹಾಲಕ್ಷ್ಮೀದು ಹೆಂಗೆ ಪೂಜೆ ಆಗ್ತದೋ, ಕೊಲ್ಲಾಪುರ ಮಹಾಲಕ್ಷ್ಮಿ ಹಂಗೆ 3 ಹಂತದೊಳಗೆ ಕಾಣ್ತಾಳೋ ಹಂಗೆ ಇವತ್ತು 2 ಹಂತದೊಳಗೆ. ಮೊದಲನೇ ಹಂತ ದೂರ ನಿತ್ತು ನೋಡಿದ ಸಮೀಪ ಹೋದವರಿಗೆ ಮೊದಲನೇದು ಕಾಣಬೇಕು, ಹೊರಗೆ ನಿತ್ತು ನೋಡ್ರೆ ಒಳಗಿನ ದೇವ್ರು ಕಾಣಬೇಕು. ಹಂಗೆ ಇವತ್ತು ಮಹಾಲಕ್ಷ್ಮಿ ರೂಪದೊಳಗೆ ತುಕಾನಟ್ಟಿ ಗ್ರಾಮದೊಳಗೆ ಲಕ್ಷ್ಮೀದೇವಿ ನೆನೆದಾಳ. ಆ ಲಕ್ಷ್ಮೀದೇವಿಯ ಪೂಜೆಯನ್ನು ಭಕ್ತಿಯಿಂದ ಮಾಡ್ತಕ್ಕಂಥ ಆ ಸಿದ್ದಾಪ್ ಕಾಕ ತುರ್ನೂರು ಅವರಿಗೆ ಕೂಡ ತುಂಬ ಹೃದಯದ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಹೊಲಜಂತಿ ಮಾಳಿಗರಾಯನ ಗದ್ಗಿ ಪೂಜಾರಿಗಳು, ಅವರು ಕೂಡ ವಿಶೇಷವಾಗಿರ್ತಕ್ಕಂಥ ಅಂದ ದ್ವಾಪಾರಯುಗದಾಗ ಸಿದ್ಧ ಮಾಳಿಗರಾಯ ಅಲಗಾಯ್ತಿದ್ದ ಅಂಥ ಅಲಗಾಯಿ ಕಾರ್ಯಕ್ರಮವನ್ನು ಗುಡಿ ಕಟ್ಟಿದಾಗಿನಿಂದ ಪ್ರಾರಂಭಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ದತ್ತು ಕರಿಗಾರ್ ಮಾಳಿಗರಾಯನ ಗದ್ಗಿ ಪೂಜೆಗಳು, ಅವರಿಗೂ ಕೂಡ ತುಂಬ ಹೃದಯದ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಈ ನಮ್ಮ ಜಾತ್ರಾ ಕಮಿಟಿ ಹಿರಿಯರಾಗಿರ್ತಕ್ಕಂಥ ನಿಂಗಪ್ಪ ಕಾಕ ಮಧುರ್ ಅವರಿಗೂ ಕೂಡ ತುಂಬ ಹೃದಯದ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರವರಾಗಿರ್ತಕ್ಕಂಥ ನಿಂಗಪ್ಪ ಕೇದಾರಿ, ಇವರು ಕೂಡ ಕಮಿಟಿ ಹಿರಿಯರು, ಅವರಿಗೂ ಕೂಡ ತುಂಬ ಹೃದಯದ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ವಿಶೇಷವಾಗಿ ರಾಜಾಪುರದಿಂದ ಬಂದಿದ್ದಾರೆ. ಬಹುಶಃ ರಾಜಾಪುರ ಅಂದ್ರೆ ಅದು ಹೆಸರುವಾಸಿ ಸರ್. ನಾವೊಂದು ಹಿಂದಿನ ಎಲ್ಲ ಈಗಿನ ಪೀರಿಯಡ್ ಅಲ್ಲ, ಹಿಂದಿನ ಪೀರಿಯಡ್. ಯಾಕಂದ್ರೆ ಡೊಳ್ಳಿನ ಹಾಡಿನ ಒಳಗೆ ಸತತವಾಗಿ ಭಂಡಾರ ನಂಬಿ ಭಕ್ತಿ ಮಾಡಿರ್ತಕ್ಕಂಥ ಯಾರಂತ ಕೇಳಿದ್ರೆ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘವನ್ನು ಕಟ್ಟಿಕೊಂಡು ಬಹುಶಃ ನಮ್ಮ ಸುಂದರವಕ್ಕ ರಾಜಾಪುರದ ಒಮ್ಮೆ ಅಧ್ಯಕ್ಷನ ಮಾಡಿ ಇಳಿಸಿದ್ದಾರೆ ಗೌಡ್ರು ಸರ್. ಗೌಡ್ರು ನಿಮಗೆ ತುಂಬ ಹೃದಯದ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಗೌಡ್ರಿಗೆ ಸರ್. ಕಲಾವಿದರನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಅದು ಭಂಡಾರದಾಗ ಅಂತ ತಾಕತ್ತದ. ನೀ ದುಡ್ದಿ ತಂಗಿ ನಿನಗೆ ಅಮೋಘ ಸಿದ್ಧ ಮಾಳಿಗರಾಯ ಫಲ ಕೊಡ್ಲಿ ಅಂತ ತಿಳಿದ ಗೌಡ್ರ ಮುಂದಾಳತ್ತದೊಳಗೆ ಇಡೀ ರಾಜಾಪುರದವರೆಲ್ಲರೂ ಕೂಡಿ ನಮ್ಮ ಕಲಾವಿದರಾಗಿರ್ತಕ್ಕಂಥ ಅಮೋಘ ಸಿದ್ಧನ ಮುಖ್ಯ ಗಾಯಕಿ ಸುಂದರವಕ್ಕನನ್ನು ಏನು ಮಾಡಿದ್ರು ಅಂತ ಕೇಳಿದ್ರೆ ಚೇರ್ಮನ್ ಮಾಡಿದ್ರು ಸರ್. ಅಂಥವ್ರು ಯಾರಂತ ಕೇಳಿದ್ರೆ ವಿಠ್ಠಲ್ ಕಾಕ ಪಾಟೀಲ್ ಸಾಕಿನ್ ರಾಜಾಪುರ್ TAPC ಎಂಬದ ಉಪಾಧ್ಯಕ್ಷರು ಗೋಕಾಕ್, ಅವರಿಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ತಟ್ಟಿ ಗೌಡ್ರನನ್ನು ತುಂಬ ಹೃದಯದ ಹಾರ್ದಿಕವಾಗಿ ನಾವು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇನ್ನು ಅದೇ ತೆರನಾಗಿ ಇನ್ನೊಬ್ಬರು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಗಣ್ಯಮಾನ್ಯರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಕಾಂತ್ ಬರ್ಮಪ್ಪ ಹಾದಿಮನಿ, ಅವರಿಗೂ ಕೂಡ ತುಂಬ ಹೃದಯದ ಹಾರ್ದಿಕವಾದಂಥ ರಿಟೈರ್ಡ್ ಆಗಿದ್ದಾರೆ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ. ಅದು ದೊಡ್ಡ ಇಲಾಖೆ ಸರ್, ಅಂಥ ದೊಡ್ಡ ಇಲಾಖೆ ಇದಾವ್ರ ಅವ್ರು ಸರ್. ಕಕ್ಕ ನಮಸ್ಕಾರ ನಿಮಗೆಲ್ಲ. ಯಾಕಂತ ಕೇಳಿ ನಿಮ್ಮ ಕಡೆ ಭಾಳ ಕೆಲಸ ಇರ್ತಿರ್ತಾವೆ ಕಕ್ಕ, ಅವಾಗ ನಾವೆಲ್ಲ ಬರ್ತಿರ್ತೀವಿ. ಯಾಕಂತ ಕೇಳಿ ನೋಡ್ರಿ ಎಲಿಮರಿ ಕಾಯಾಗಿ ಇರ್ತಾರೆ ಸರ್. ಇಲ್ಲ ಅವ್ರು ಯಾವ ಡಿಪಾರ್ಟ್ಮೆಂಟ್ ಅದ ಡಿಪಾರ್ಟ್ಮೆಂಟ್ ಭಾಳ ಮಹತ್ವದ ಡಿಪಾರ್ಟ್ಮೆಂಟ್ ಸರ್. ಇವು ನಮ್ಮ ಎಲ್ಲ ಜನಪ್ರಿಯ ಡಿಪಾರ್ಟ್ಮೆಂಟ್ ಬೇರೆ ಸರ್. ಇವ್ರದ್ದು ಏನೈತಿ ಇದೆಲ್ಲ ದುಡ್ಡು ಡಿಪಾರ್ಟ್ಮೆಂಟ್ ರೀ ಸರ್. ಇದು ಎಲ್ಲಿ ಐತಿರ ದುಡ್ಡು ತುಕಾನಟ್ಯಾಗ ಬಹುಶಃ ದುಡ್ಡು ಅದ. ಕಾಕಾಗ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟುತ್ತಮ್ಮ. ಇಟ್ಟೆಲ್ಲ ದುಡ್ಡಿದ್ದು ಇಟ್ಟೆಲ್ಲ ಇದ್ರೂ ಕೂಡ ಒಂದು ಅಡಿಕೆ ಹೋಳು ತಿನ್ನೋದಿಲ್ಲ ಅವ್ರ ಹಲ್ಲು ನೋಡ್ರಿ ಹೇಳ್ತೈತೆ ಸರ್. ಹಿಂಗಿದ್ರೆ ಯಾಕೆ ಸಮಾಜ ಸುಧಾರಣೆ ಆಗೋದಿಲ್ಲ ಸರ್?
ಸಮಾಜ ಸಾನ ಸುಧಾರಣೆ ಆಗ್ತದೆ. ನೀವು ಸಮಾಜದೊಳಗೆ ಮಾಡಲ್ ಕಕ್ಕ ವರ್ಷ ಜಾತ್ರೆಗೆ ಬರಬೇಕು, ತನುಮನ ಧನವನ್ನು ಅರ್ಪಿಸಿ ಕಲಾವಿದರಿಗೆ ಇವೆಲ್ಲರನ್ನು ಕೂಡ ಪೂರೈಸಬೇಕಾದ್ರೆ ತಮ್ಮಲ್ಲಿ ವಿನಂತಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಕುರುಬರ ಸಂಘದ ಮೂಡಲಗಿ ತಾಲೂಕು ಘಟಕದ ಅಧ್ಯಕ್ಷರು ಡಾಕ್ಟರ್ ಎಸ್ ಎಸ್ ಪಾಟೀಲ್ ಅವರು ಬರ್ತಾ ಇದ್ದಾರೆ ಸರ್. ಅವರಿಗೂ ಕೂಡ ಒಂದ್ಸಾರಿ ಚಪ್ಪಾಳೆ ತಟ್ಟೋಣ. ಬಂದ ನಂತರ ಅವ್ರನ್ನೂ ಕೂಡ ನಾವೇನು ಮಾಡೋಣ ಅದಕ್ಕೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಈ ಜಾತ್ರೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಯಾತ್ರಿಕರಿಗೆ, ಕಲಾವಿದರಿಗೆ, ತಾಯಂದಿರಿಗೆ ಮತ್ತೊಮ್ಮೆ ನಮ್ಮ ಜಾತ್ರಾ ಕಮಿಟಿ ವತಿಯಿಂದ ತುಂಬ ಹೃದಯದ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸಿ